ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್, ಸೇಫ್ IVF ಸೆಂಟರ್ ಶಿವಮೊಗ್ಗ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಬೊಜ್ಜುತನ, ಒಬೇಸಿಟಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಬೊಜ್ಜು? ನೀವು ಕೇಳಿರ್ತೀರಾ, ಒಬೇಸ್ ಇದಾರೆ ಅಂತ ಹೇಳಿದರೆ, ತೂಕ ಜಾಸ್ತಿ ಇದೆ ಅಂತ ಹೇಳಿದರೆ. ತೂಕ ಜಾಸ್ತಿ ಇದ್ರೆ ತಪ್ಪ, ಕನ್ಸೀವ್ ಆಗ್ಲಿಕ್ಕೆ ಕಷ್ಟ ಆಗತ್ತಾ ಅಂತಂದ್ರೆ ಹೌದು. ಸ್ವಲ್ಪ ಮಟ್ಟಿಗೆ ಬೊಜ್ಜುತನ ನಮ್ಮ ದೇಹಕ್ಕೆ ಅಗತ್ಯ ಇದೆ. ಎಷ್ಟು ಪರ್ಸೆಂಟ್ ಅಂತಂದ್ರೆ ಅರೌಂಡ್ 22% ನಮ್ಮ ಟೋಟಲ್ ಬಾಡಿ ವೆಯ್ಟಿನ 22% ನಷ್ಟು ಮಾತ್ರ ಕೊಬ್ಬಿನಂಶ ಇರಬೇಕು. ಅದಕ್ಕೂ ಮೀರಿ ಹೋದ್ರೆ ಅವಾಗ ಅದನ್ನ ಓವರ್ ವೇಟ್ ಅಥವಾ ಒಬೇಸಿಟಿ ಅಂತ ಕರಿತೀವಿ. ಈಗ ಈ ಒಬೇಸಿಟಿಯಲ್ಲಿ 4 ತರ ಇರುತ್ತೆ. ಬರೀ ಸಬ್ಕ್ಯೂಟೇನಿಯಸ್ ಪಾರ್ಟ್ ಅಂದ್ರೆ ಚರ್ಮದ ಕೆಳಗಿನ ಪದರದಲ್ಲಿ ಕೊಬ್ಬಿನಂಶ ಶೇಖರಣೆ ಆಗ್ತಾ ಹೋದ್ರೆ ಅದು ಒಂದು ತರದ್ದು. ಇನ್ನೊಂದು, ಕೆಲವರಿಗೆ ಬರೀ ಹೊಟ್ಟೆ ಬರ್ತಿರುತ್ತೆ, ಸೊ ಅದನ್ನ ಅಬ್ಡಾಮಿನಲ್ ಆಂಡ್ರಾಯ್ಡ್ ಒಬೇಸಿಟಿ ಅಂತ ಕರಿತೀವಿ. ಇನ್ ಕೆಲವರಿಗೆ ಹೊಟ್ಟೆ ಒಳಗಿನ ಅಂಗಾಂಗಗಳ ಸುತ್ತ ಅಬ್ಡಾಮಿನಲ್ ವಿಸರ ಅಂತ ಕರಿತೀವಿ, ಆರ್ಗನ್ಸ್, ಅದ್ರ ಸುತ್ತ ಕೊಬ್ಬಿನಂಶ ಶೇಖರಣೆ ಆಗ್ತಾ ಹೋಗುತ್ತೆ. ಅದಕ್ಕೆ ಸೆಂಟ್ರಲ್ ಒಬೇಸಿಟಿ ಅಂತ ಕರೀತಾರೆ. ಇನ್ನೊಂದು, ದೇಹದ ಬೇರೆ ಯಾವುದೇ ಭಾಗದಲ್ಲಿ ಆಗೋದಿಲ್ಲ, ಅವರ ಪೃಷ್ಠದ ಹತ್ರ ಅಥವಾ ತೊಡೆಗಳ ಹತ್ರ ಮಾತ್ರ ಬೊಜ್ಜು ಶೇಖರಣೆ ಆಗ್ತಾ ಹೋಗುತ್ತೆ. ಅದಕ್ಕೆ ಗೈನಕಾಯ್ಡ್ ಒಬೇಸಿಟಿ ಅಂತ ಕರೀತಾರೆ. ಇವು 4 ತರದ ಒಬೇಸಿಟಿ, ಬೊಜ್ಜುತನ. ಈಗ ಯಾರಲ್ಲಿ ಜಾಸ್ತಿ ಬೊಜ್ಜುತನ ಇದೆ ಅಂತಂದ್ರೆ, ನಮ್ಮ 2021 ನ್ಯಾಷನಲ್ ಹೆಲ್ತ್ ಫ್ಯಾಮಿಲಿ ಸರ್ವೆ ಇದ್ರಲ್ಲಿ ಏನ್ ಬಂದಿದೆ ಅಂತಂದ್ರೆ, ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ ಗಂಡು ಮಕ್ಕಳಿಗಿಂತ. ಈ ಅರ್ಬನ್ ಏರಿಯಾಸ್ ಅಲ್ಲಿ ಅಂದ್ರೆ ಪಟ್ಟಣ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಿಗಿಂತ ಪಟ್ಟಣ ಪ್ರದೇಶಗಳಲ್ಲಿ ಜಾಸ್ತಿ ಇದೆ ಒಬೇಸಿಟಿ. ನಮ್ಮ ಟೋಟಲ್ ಪಾಪ್ಯುಲೇಷನ್ ತಗೊಂಡ್ರೆ 24% ಹೆಣ್ಮಕ್ಕಳಲ್ಲಿ, 22% ಗಂಡು ಮಕ್ಕಳಲ್ಲಿ ಒಬೇಸಿಟಿ ಕಾಣ್ತಾ ಇದೆ ಅಂತ. ನಮ್ಮ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತಂದ್ರೆ ಈ ಮಕ್ಕಳಾಗುವ ಸಾಧ್ಯತೆ ಇರುವಂತ ಏಜ್ ಗ್ರೂಪ್, ಆ ಏಜ್ ಗ್ರೂಪ್ ನಲ್ಲಿ ಎಷ್ಟು ಮಟ್ಟಿಗಿದೆ ಅಂತಪ್ಪ ಅಂದ್ರೆ 4ರಿಂದ 6% ಅಷ್ಟು ಇದೆ. ಬೊಜ್ಜಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನು ಒಬೇಸಿಟಿ ಬರೋದಕ್ಕೆ ಅಂತಂದ್ರೆ ಹಲವಾರಿದೆ. ಒಂದು ಮೇನ್ ಆಗಿ ನಮ್ಮ ಊಟ ತಿಂಡಿಯ ಶೈಲಿ ಹಾಗೂ ವ್ಯಾಯಾಮ, ಇದೆರಡು ಮೇನ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ರೆಗ್ಯುಲರ್ ಎಕ್ಸರ್ಸೈಸ್ ಇಲ್ಲದೆ ಇದ್ರೆ, ಪ್ಲಸ್ ಈ ಪ್ರೊಸೆಸ್ಡ್ ಫುಡ್ಸ್, ಜಂಕ್ ಫುಡ್ಸ್, ಪಾನಿಪುರಿ, ಗೋಬಿ ಮಂಚೂರಿ, ಲೇಸ್, ಚಿಪ್ಸ್, ಬಜ್ಜಿ, ಬೋಂಡಾ, ಸೊ ಇಂಥ ಜಂಕ್ ಫುಡ್ಸ್ ಇದೆಲ್ಲದ್ರಿಂದ ಈ ಒಬೇಸಿಟಿ ಅನ್ನೋದು ಜಾಸ್ತಿ ಆಗ್ತದೆ. ಇನ್ನೊಂದು, ಸೆಡೆಂಟ್ರಿ ಲೈಫ್ ಸ್ಟೈಲ್, ವ್ಯಾಯಾಮ ಇಲ್ಲದೆ ಇರೋಂಥದ್ದು, ಕೂತಲ್ಲೇ ಕೆಲಸ, ಹೆಚ್ಚಿನ ಕೆಲಸಗಳು ಇವಾಗ ಕೂತಲ್ಲೇ ಆಗತ್ತೆ. ಸೊ ಹಾಗಾಗಿ ರೆಗ್ಯುಲರ್ ವ್ಯಾಯಾಮ ಇರೋದಿಲ್ಲ, ಅದರಿಂದಾಗಿ ಒಬೇಸಿಟಿ ಹೆಚ್ಚಾಗ್ತಾ ಇದೆ. ಇನ್ನು ಕೆಲವೊಂದು ನಮ್ಮ ಹ್ಯಾಬಿಟ್ಸ್ ನಿಂದ, ಏನು ಈ ಆಲ್ಕೋಹಾಲ್ ಸ್ಮೋಕಿಂಗ್, ಡ್ರಿಂಕಿಂಗು, ಟೊಬ್ಯಾಕೊ, ಬೀಡಿ, ಸಿಗರೇಟು, ಸೊ ಇಂಥ ಹವ್ಯಾಸಗಳಿಂದ ಬೊಜ್ಜುತನ ಹೆಚ್ಚಿದೆ. ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಇಂದ ಕೂಡ ಬೊಜ್ಜು ಬರ್ಬೋದು. ಈಗ ಥೈರಾಯ್ಡ್ ಡಿಸಾರ್ಡರ್ ಇರ್ಬೋದು, ಥೈರಾಯ್ಡ್ ಗ್ರಂಥಿಯ ಸಮಸ್ಯೆ ಇರ್ಬೋದು, ಕುಶಿಂಗ್ಸ್ ಅಂತ ಕರಿತೀವಿ. ಕೆಲವೊಂದು ಮೆಡಿಕೇಶನ್ಸ್ ನ ಸೈಡ್ ಎಫೆಕ್ಟ್ ಆಗಿ ಬೊಜ್ಜು ಬರುತ್ತೆ. ಸೊ ಈ ತರ ಹಲವಾರು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಕೂಡ ಇರೋ ಸಾಧ್ಯತೆ ಇರುತ್ತೆ. ಸೊ ಹಲವಾರು ಕಾರಣಗಳಿಂದ ಬೊಜ್ಜು ಬರುತ್ತೆ. ಈ ಬೊಜ್ಜನ್ನ ನಿಯಂತ್ರಿಸುವಂತ ಹಾರ್ಮೋನ್ ಏನಾದ್ರೂ ನಮ್ಮ ದೇಹದಲ್ಲಿ ಇದೆಯಾ ಅಂತಂದ್ರೆ ಹೌದು. ಒಂದು ಲೆಪ್ಟಿನ್ ಅಂತ ಹಾರ್ಮೋನ್ ಇರುತ್ತೆ. ಅದು ನಮ್ಮ ಊಟ ಸಟೈಟಿ ಅಂತ ಕರಿತೀವಿ. ಊಟ ಆದ್ಮೇಲೆ ಹೊಟ್ಟೆ ತುಂಬಿದ ಫೀಲಿಂಗ್ ಬರುತ್ತಲ್ಲ, ಅದನ್ನ ರೆಗ್ಯುಲೇಟ್ ಮಾಡುವಂತ ಹಾರ್ಮೋನ್ ಅದು. ಸೊ ಈ ಹಾರ್ಮೋನ್ ನಲ್ಲಿ ಹೆಚ್ಚು ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಹಲವಾರು ಹಾರ್ಮೋನ್ಗಳ ಏರುಪೇರಾಗತ್ತೆ. ಇನ್ಸುಲಿನ್ ಹಾರ್ಮೋನ್ ಇರ್ಬೋದು, ಈಸ್ಟ್ರೋಜನ್ ಇರ್ಬೋದು, ಲೆಪ್ಟಿನ್ ಇರ್ಬೋದು, ಇವೆಲ್ಲ ಇಂಟರ್ ಕನೆಕ್ಟೆಡ್ ಇರುತ್ತೆ. ಸೊ ಇದ್ರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ನಮ್ಮಲ್ಲಿ ಬೊಜ್ಜುತನ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಎಫೆಕ್ಟ್ ಫರ್ಟಿಲಿಟಿ ಮೇಲೆ ಏನು ಅಂತಂದ್ರೆ, ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ. ಪುರುಷರಲ್ಲಿ ಏನಾಗತ್ತೆ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ ವೀರ್ಯಾಣುಗಳ ಫಲವತ್ತತೆ ಕಡಿಮೆ ಆಗುತ್ತೆ. ವೀರ್ಯಾಣುಗಳ ಪ್ರೊಡಕ್ಷನ್ ಅಲ್ಲಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಪ್ಲಸ್ ಅವರ ಸೆಕ್ಷುವಲ್ ಡಿಸ್ಫಂಕ್ಷನ್ ಕೂಡ ಕಾಸ್ ಮಾಡುತ್ತೆ. ಅತಿಯಾದ ಬೊಜ್ಜಿದ್ರೆ ಹೆಚ್ಚಿನ ಪೇಷಂಟ್ಸ್ ಅಲ್ಲಿ ನಾವು ಸೆಕ್ಷುವಲ್ ಡಿಸ್ಫಂಕ್ಷನ್ ಕೂಡ ಕಾಣ್ತೀವಿ. ಮಹಿಳೆಯರಲ್ಲಿ ಏನಾಗುತ್ತೆ, ಮಹಿಳೆಯಲ್ಲಿ ಮೊಟ್ಟೆ ಉತ್ಪತ್ತಿಯಾಗಿ ಗರ್ಭ ಹಿಡಿದು ಪ್ರೆಗ್ನೆಂಟ್ ಆದ್ಮೇಲೂ ಕೂಡ ಸಮಸ್ಯೆಗಳು ಉಂಟಾಗೋ ಚಾನ್ಸಸ್ ಇರುತ್ತೆ. ಮೊಟ್ಟೆಯಲ್ಲಿ ಏನೇನ್ ಸಮಸ್ಯೆ ಅಂತಪ್ಪ ಅಂದ್ರೆ, ಮೊಟ್ಟೆ ಕರೆಕ್ಟ್ ಆಗಿ ಬಿಡುಗಡೆ ಆಗೋದಿಲ್ಲ, ಓವ್ಯುಲೇಟರಿ ಡಿಸ್ಫಂಕ್ಷನ್ ಅಂತ ಕರಿತೀವಿ. ಸೊ ಇದು ಬೆಳವಣಿಗೆ ಆಗತ್ತೆ. ಎಂಡೋಮೆಟ್ರಿಯಂ ನಲ್ಲಿ ಏನಾದ್ರೂ ಸಮಸ್ಯೆ ಆಗತ್ತಾ, ಗರ್ಭಕೋಶದ ಒಳಪದರದಲ್ಲಿ ಅಂತಾರೆ ಹೌದು. ಯಾಕಂತಂದ್ರೆ ಈ ಒಬೇಸಿಟಿ ಅನ್ನೋಂಥದ್ದು ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಇನ್ಫ್ಲಮೇಷನ್ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಗರ್ಭಕೋಶದ ಒಳಪದರದ ರಿಸೆಪ್ಟಿವಿಟಿ ಕಡಿಮೆ ಆಗಿರುತ್ತೆ. ಪ್ರೆಗ್ನೆನ್ಸಿ ಆದ್ಮೇಲೆ ಏನ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಪ್ರೆಗ್ನೆನ್ಸಿ ಆದಾಗ ಫಸ್ಟ್ 3 ತಿಂಗಳಲ್ಲಿ ಅಬಾರ್ಷನ್ ಆಗುವ ಚಾನ್ಸಸ್ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಅಥವಾ ಡಯಾಬಿಟಿಸ್ ಬೆಳೆಯುವಂತ ಚಾನ್ಸಸ್
ಅಧಿಕ ರಕ್ತದೊತ್ತಡ ಆಗುವಂತ ಚಾನ್ಸಸ್ ಒಬೇಸ್ ಪೇಷಂಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ನಾವು ಅಷ್ಟು ಎಲ್ಲಾ ಪೇಷಂಟ್ಸ್ಗೆ ಒತ್ತಿ ಒತ್ತಿ ಹೇಳ್ತೀವಿ, ಅತಿಯಾದ ತೂಕ ಒಳ್ಳೇದಲ್ಲ. ಹಂಗಂತೇಳಿ ತೂಕ ಕಡಿಮೆ ಇದ್ರೆ ಒಳ್ಳೇದ ಅಂತಂದ್ರೆ ಅದು ಕೂಡ ಒಳ್ಳೇದಲ್ಲ. ಇದನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ BMI, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಮೆಷರ್ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಪೇಷಂಟ್ ನ ಹೈಟಿಗೆ ವೆಯ್ಟ್ ಎಷ್ಟಿದ್ದಾರೆ ಅದ್ರ ಮೇಲೆ ಒಂದು ಇಂಡೆಕ್ಸ್ ಬರುತ್ತೆ. ಆ ಇಂಡೆಕ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಇವರು ತೂಕ ಜಾಸ್ತಿ ಇದ್ದಾರಾ, ನಾರ್ಮಲ್ ಇದ್ದಾರಾ, ಕಡಿಮೆ ಇದ್ದಾರಾ ಅಂತ ಹೇಳ್ತೀವಿ. ಇದಿಷ್ಟು ಈ ಬೊಜ್ಜುತನ, ಅದಕ್ಕೆ ಕಾರಣಗಳು, ಅದರಿಂದ ಆಗುವಂತ ಪರಿಣಾಮಗಳು. ಇದರ ಮ್ಯಾನೇಜ್ಮೆಂಟ್ ಹೇಗೆ ಅನ್ನೋದನ್ನ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.